ಎರಡನೇ ಏರ್ಪೋರ್ಟ್ನ ವಿಚಾರವಾಗಿ ಈಗಾಗಲೇ ಕೇಂದ್ರದಿಂದ ಒಂದು ತಂಡ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ಗಳನ್ನ ಮಾಡ್ತಿದೆ ಅಂತ ನಾವು ಹೇಳಿದ್ವಿ. ಸೊ ಈ ಏರ್ಪೋರ್ಟು ಶಿರಾದಲ್ಲೇ ಆಗಬೇಕು ಅಂತ 30ಕ್ಕೂ ಹೆಚ್ಚು ಶಾಸಕರು ಆಗ್ರಹಿಸ್ತಾ ಇದ್ದಾರೆ ಪತ್ರ ಬರೆಯೋದ್ರ ಮೂಲಕ. ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾರೋಹಳ್ಳಿ, ನೆಲಮಂಗಲ ಭಾಗದಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಬಯಲು ಸೀಮೆ ಮತ್ತು ಉತ್ತರ ಕರ್ನಾಟಕದ ಕೆಲ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಶಿರಾದಲ್ಲಿ ಎರಡನೇ ಏರ್ಪೋರ್ಟ್ ಆಗಲಿ ಅಂತ ಆಗ್ರಹಿಸ್ತಾ ಇದ್ದಾರೆ. 30ಕ್ಕೂ ಹೆಚ್ಚು ಶಾಸಕರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಕುರಿತಂತೆ ಪತ್ರ ಕೂಡ ರವಾನೆಯಾಗಿದೆ. ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ಸಿಎಂಗೆ ಮನವಿ ಕೂಡ ಸಲ್ಲಿಕೆ ಆಗಿದೆ. ಟಿಬಿ ಜಯಚಂದ್ರ ಅವರ ಆರಂಭಿಕ ಹಂತದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇನ್ಫ್ಯಾಕ್ಟ್ ಎಂ ಬಿ ಪಾಟೀಲ್ ಅವರು ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಮುಂದಾದ್ರು. ಜಿಲ್ಲಾ ಏರ್ಪೋರ್ಟ್ ಅಲ್ಲ ಇದು, ಎರಡನೇ ಏರ್ಪೋರ್ಟು ಬೆಂಗಳೂರಿಗೆ ಸಂಬಂಧಪಟ್ಟಂತ ಆಗೋದು, ಮತ್ತೊಂದಷ್ಟು ಟಾಪಿಕ್ ಮೇಲೆ ಇದೆಲ್ಲ ಡಿಸೈಡ್ ಆಗುತ್ತಂತ ಹೇಳಿದ್ರು. ಆದರೂ ವಿರೋಧ ವ್ಯಕ್ತ ಆಗ್ತಾ ಇದೆ. ಈ ಒತ್ತಡಕ್ಕೆ ಸರ್ಕಾರ ಮಣಿಯುತ್ತಾ ಹಾಗೂ ಶಿಫಾರಸಿನ ಪತ್ರವನ್ನ ಕೇಂದ್ರಕ್ಕೂ ಕೂಡ ಕೊಡುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇನ್ಸ್ಪೆಕ್ಷನ್ ಹೆಂಗಾಗತ್ತೆ ಹಾಗಾದ್ರೆ ಅಂತ ನಿಮ್ಗೊಂದು ಪ್ರಶ್ನೆ ಬರ್ಬೋದು. ಸಾಮಾನ್ಯವಾಗಿ ಹೆಂಗ್ ಡಿಸೈಡ್ ಆಗುತ್ತೆ ಅಂತ ಎಲ್ಲರೂ ಬಯಸ್ತಾರೆ. ನಮ್ಮ ಜಿಲ್ಲೆಗೆ ಹತ್ರ ಇರೋ ಕಡೆಗೆ ಎರಡನೇ ಏರ್ಪೋರ್ಟ್ ಆಗಲಿ ಅಂತ ಎಲ್ಲರೂ ಬಯಸ್ತಾರೆ, ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲಿ ಅಂತ ಎಲ್ಲರೂ ಬಯಸ್ತಾರೆ. ಬಟ್ ಅದಕ್ಕೊಂದಷ್ಟು ಕ್ರೈಟೀರಿಯಾಗಳಿರ್ತವೆ. ಫಾರ್ ಎಕ್ಸಾಂಪಲ್, ಈಗಿರುವಂತಹ ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟಿ ಹೆಂಗಿದೆ, ಆಮೇಲೆ ವೆದರ್ ಪ್ಯಾಟ್ರನ್ಗಳು ಹೆಂಗೆ ಬದಲಾಗ್ತಾ ಹೋಗುತ್ತೆ, ಮತ್ತೆ ಈ ವಾಟರ್ ಲೆವೆಲ್ ಬಾಡೀಸ್ ಹೆಂಗಿದಾವೆ, ಇದೆಲ್ಲವನ್ನ ನೋಡಿಕೊಂಡು ಕ್ರೈಟೀರಿಯಾ ಮಾನದಂಡ ಯಾವ ಭಾಗದಲ್ಲಿ ಮಾಡಿದ್ರೆ ಎಷ್ಟು ಪೂರಕವಾಗಿದೆ ಅಂತ ನೋಡಿಕೊಂಡು ಸೆಂಟ್ರಲ್ ಕೂಡ ಡಿಸೈಡ್ ಮಾಡುತ್ತೆ. ಬಟ್ ಸದ್ಯಕ್ಕೆ ಒತ್ತಡ ಹಾಕುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ನೋಡಬೇಕು. 30 ಶಾಸಕರೇನೋ ಸೈನ್ ಮಾಡಿರುವಂತಹ ಪತ್ರ ಸಿಎಂಗೂ ಕೂಡ ತಲುಪಿದೆ. ಒತ್ತಡಕ್ಕೆ ಸರ್ಕಾರ ಮಣಿಯುತ್ತಾ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಹಾರೋಹಳ್ಳಿ, ನೆಲಮಂಗಲ ಭಾಗದಲ್ಲೂ ಕೂಡ ಏರ್ಪೋರ್ಟ್ ಜಾಗದ ವೀಕ್ಷಣೆಗೂ ವಿರೋಧ ವ್ಯಕ್ತ ಆಗ್ತಾ ಇದೆ. ಆ ಪತ್ರ ಕೂಡ ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ನೋಡ್ತಾ ಇದ್ದೀರಾ, ಸಬ್ಜೆಕ್ಟ್ನಲ್ಲೇ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಶಿರಾದಲ್ಲಿ ಯಾಕೆ ಏರ್ಪೋರ್ಟ್ ಆಗಬೇಕು ಅನ್ನೋದನ್ನ ಕುರಿತು ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಬೇಸಿಕಲಿ ಆಗ್ತಾ ಇದೆ. ಮತ್ತು ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಒಂದು 5-6 ಕ್ರೈಟೀರಿಯಾ ನೋಡ್ತಾರೆ ಅಂತ, ಅದನ್ನೆಲ್ಲ ಅಲ್ಲಿ ಹೇಳಿ ಸೈನ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ಆಗ್ರಹ ಪತ್ರದಲ್ಲಿ ಯಾವೆಲ್ಲ ವಿಚಾರಗಳನ್ನ ಹೈಲೈಟ್ ಮಾಡಿ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ? ಪ್ರಮುಖವಾಗಿ ಎರಡನೇ ಏರ್ಪೋರ್ಟ್ ಬೆಂಗಳೂರಿನ ಅಕ್ಕಪಕ್ಕದಲ್ಲಿ ಆಯಿತು ಅಂದರೆ ಬೆಂಗಳೂರು ಕೇಂದ್ರೀಕೃತವಾಗಿರುತ್ತೆ ಅನ್ನುವಂಥದ್ದು ಪ್ರಮುಖವಾದ ವಿಚಾರ. ಹಾಗಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಕೂಡ ಸಹಾಯವಾಗುವಂಥ ರೀತಿಯಲ್ಲಿ ಆದರೆ ತುಮಕೂರು ಜಿಲ್ಲೆಯ ಶಿರಾ, ಯಾಕಂದರೆ ಚಿತ್ರದುರ್ಗ ಒಳಗೊಂಡಂತೆ ಅಕ್ಕಪಕ್ಕದ ಸಾಕಷ್ಟು ಜಿಲ್ಲೆಗಳಿಗೆ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಜೊತೆಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದೆ, ರೈಲ್ವೆ ಕನೆಕ್ಟಿವಿಟಿ ಇದೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಆಗ್ತಾ ಇದೆ, ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಅವೆಲ್ಲವೂ ಇರೋದ್ರಿಂದ ಅಲ್ಲಿಗೆ ಏರ್ಪೋರ್ಟ್, ಆದರೆ ಕೇವಲ ಅದೇ ಕಾರಣಕ್ಕಾಗಿ ಏರ್ಪೋರ್ಟ್ನ ಬದಲಾವಣೆ ಮಾಡ್ತಾರಾ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಅವರ ಬೇಡಿಕೆ ಇರುವಂಥದ್ದು ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಕೆಲವು ಜಿಲ್ಲೆಗಳಿಗೆ ಅದು ಹೆಲ್ಪ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಇಲ್ಲಿಗೆ ಶಿಫ್ಟ್ ಮಾಡಿ ಅನ್ನುವಂಥದ್ದು. ಆದರೆ ಈಗಾಗಲೇ ಜಾಗವನ್ನು ಗುರುತಿಸಿರುವಂಥದ್ದು ಬೇರೆ ಬೇರೆ ಕಾರಣಗಳಿಂದಾಗಿ ಬೆಂಗಳೂರಿಗೆ ಸಮೀಪದಲ್ಲೇ ಒಂದು ಹಾರೋಹಳ್ಳಿಯಲ್ಲಿ ಜಾಗವನ್ನು ಗುರುತಿಸಲಾಗಿದೆ. ಅದು ಕನಕಪುರ ತಾಲೂಕಿಗೆ ಬರುತ್ತೆ, ಆದರೆ ಬೆಂಗಳೂರು ಸಿಟಿಗೆ ಹತ್ತಿರದಲ್ಲೇ ಇರುವಂಥ ಜಾಗ. ಜೊತೆಗೆ ಬೆಂಗಳೂರಿನ ಔಟ್ಸ್ಕರ್ಟ್ ಅಂದರೂ ಕೂಡ ನೆಲಮಂಗಲದಿಂದ ಕುಣಿಗಲ್ ಮಾರ್ಗದಲ್ಲಿ ಇರುವಂಥ ಒಂದು ಜಾಗವನ್ನು ಗುರುತಿಸಿದ್ದಾರೆ. ಅವೆರಡು ಜಾಗದ ವಿಚಾರದಲ್ಲಿ ಈಗಾಗಲೇ ನಿನ್ನೆಯಿಂದ ಕೇಂದ್ರದ ತಂಡ ಬಂದಿದೆ, ಪರಿಶೀಲನೆ ಕೂಡ ನಡೀತಿದೆ. ಇವರು ಪತ್ರವನ್ನು ಕೆಲವು ದಿನಗಳ ಹಿಂದೆ ಬರೆದ, ಒಂದು 10 ದಿನಗಳ ಹಿಂದೆ ಬರೆದು ಕೂಡ ಎಲ್ಲ ಶಾಸಕರ ಸಹಿ ಸಂಗ್ರಹಿಸಿ 2 ದಿನದ ಹಿಂದೆ ಮುಖ್ಯಮಂತ್ರಿಗಳಿಗೆ ತಲುಪಿಸಿರೋ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಆದರೆ ಈಗ ಕೊಟ್ಟರೂ ಕೂಡ ಎಲ್ಲೋ ಒಂದು ಹಂತದಲ್ಲಿ ಎಲ್ಲವೂ ಮೀರ್ತಾ ಅನ್ನುವಂಥ ಪರಿಸ್ಥಿತಿ ಇದ್ದಂತೆ ಕಾಣಿಸ್ತಾ ಇದೆ. ಆದರೂ ಒತ್ತಡ ಜಾಸ್ತಿ ಆದರೆ ಅದನ್ನು ಮರುಪರಿಶೀಲನೆ ಮಾಡೋಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಮಮತಾ, ರೈಟ್. ಧನ್ಯವಾದ ಸುಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಒತ್ತಡ ಬಿಲ್ಡ್ ಮಾಡೋ ಕೆಲಸ, ಪ್ರೆಷರ್ ಬಿಲ್ಡಿಂಗ್ ಕೆಲಸ ಸದ್ಯಕ್ಕೆ ಶಾಸಕರಿಂದ ಆಗ್ತಾ ಇದೆ. 30ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಈ ಶಿರಾದಲ್ಲಿ ಎರಡನೇ ಏರ್ಪೋರ್ಟ್ ಆಗಬೇಕು ಅನ್ನೋದ್ರ ಬಗ್ಗೆ ವ್ಯಕ್ತ ಆಗ್ತಾ ಇದೆ. ಬಟ್ ಒತ್ತಡಕ್ಕೆ ಮಣಿಯುತ್ತಾ ಈ ಹಂತದಲ್ಲಿ ಸರ್ಕಾರ? ಕಾಂಗ್ರೆಸ್ನಲ್ಲಿ ಎರಡನೇ ಏರ್ಪೋರ್ಟ್ ವಿಚಾರಕ್ಕೆ 2 ಬಣಗಳ ನಡುವೆ ಪೈಪೋಟಿ ಇದೆ. DCM DK ಶಿವಕುಮಾರ್ ನಮ್ಮ ಕಡೆ ತಗೊಂಡು ಹೋಗ್ಬೇಕು ಅಂತ ಹೇಳಿ, ಪರಮೇಶ್ವರ್ ಟೀಮ್ ಇಲ್ಲ ನಮ್ಮ ಕಡೆ ತಗೊಂಡು ಹೋಗ್ಬೇಕು. ಈ ಪೈಪೋಟಿ ಎಷ್ಟೇ ಇದ್ರು ಪ್ರೇಮ್, ಅಂತಿಮವಾಗಿ ಡಿಸೈಡ್ ಆಗೋದು ಹೇಗೆ ಅಂದ್ರೆ, ನಾನು ಆಗ್ಲೇ ಒಂದು 6 ಕ್ರೈಟೀರಿಯಾ ಹೇಳ್ತಾ ಇದ್ನಲ್ಲ, ಅದ್ರ ಮೇಲೆನೆ ಡಿಸೈಡ್ ಆಗೋದು. ಇವರು ಒತ್ತಡ ಹಾಕಿದ್ರು ಅಂತ ಮಾತ್ರಕ್ಕೆ ಅದನ್ನ ಚೇಂಜ್ ಮಾಡಲ್ಲ. ಹೌದು.